ಹಲೋ. ನಮಸ್ತೆ. ಏನ್ ಹೆಸರು ನಿಮ್ದು? ಹಲೋ ಶರಣು. ಅನುರಾಧೇಶ್ವರಿ. ಅನುರಾಧ. ಅನುರಾಧೇಶ್ವರಿ ಮಠದಿಂದ ರೀ. ಆಯ್ತ್ರಿ, ಗೊತ್ತಾಯ್ತು. ನೀವು ಟಿವಿ ನೋಡ್ಕೊಂಡು ಮಾಡ್ತಾ ಇದ್ರೆ ದಯವಿಟ್ಟು ಟಿವಿ ನೋಡ್ಕೊಂಡು ಮಾತಾಡ್ಬಿಡಿ. ಟಿವಿ ನೋಡ್ತಾ ಇಲ್ಲ. ಆಯ್ತು, ನನ್ ಜೊತೆ ಮಾತಾಡ್ತೀರಾ ಈಗ? ನಿಮ್ ಜೊತೆ ಮಾತಾಡಿ ಸೋಮೇಶ್ವರ ಜೊತೆ. ಆಯ್ತ್ರಿ, ಮಾತಾಡಿ. ಗುರೂಜಿ ಇದ್ದಾರೆ, ಮಾತಾಡಿ. ನಮಸ್ತೆ ಮೇಡಮ್. ಹಲೋ. ನಮಸ್ತೆ ಮೇಡಮ್, ಹೇಳಿ. ಶರಣ ಗುರುಜಿ. ಶರಣು ನಾವು ಮಾತಾಡ್ತಾ ಇರೋದು ಕರಬಸಜ್ಜರ ಮಠದಿಂದ ಹೊಸಪೇಟೆ. ಓಕೆ, ಮಾತಾಡಿಮ್ಮ, ವಿಷಯಕ್ಕೆ ಬನ್ನಿ. ಸರಿ. ಅದೇ ಕಟ್ಟಡಕ್ಕೆ ಡೆವಲಪ್ಮೆಂಟ್ ಆಗ್ತಾ ಇಲ್ಲ, ಫೈನಾನ್ಸ್ ಯಾವುದೇ ರೀತಿಯಿಂದ. ಓಕೆ, ಓವರಾಲ್ ಫಿನಾನ್ಷಿಯಲ್ ಡೆವಲಪ್ಮೆಂಟ್ ಬಗ್ಗೆ ಪ್ರಶ್ನೆ. ಓಕೆ, ಸೊ ಅದ್ರ ಬಗ್ಗೆ ನಮ್ಗೆ ಒಂಚೂರು. ಓಕೆ ಅಮ್ಮ, ಕೇಳಿಸ್ಕೊಳ್ಳಿ, ಗುರುಜಿ ಉತ್ತರ ಕೊಡ್ತಾರೆ. ಓಕೆ, ಇದು ಹೇಗಿರುತ್ತೆ ಅಂತಂದರೆ, ಸಪೋಸ್ ನಾನೀಗ 10ನೇ ಕ್ಲಾಸ್ ತನಕ ಸರಿಯಾಗಿ ಓದಿರಲ್ಲ ಅಂದ್ಕೊಳ್ಳೋಣ. ಸೊ ಫಸ್ಟ್ ಸ್ಟ್ಯಾಂಡರ್ಡ್ ಟು 10th ಸ್ಟ್ಯಾಂಡರ್ಡ್ ತನಕ ಏನೂ ಓದಿರಲ್ಲ, ಫೋಕಸ್ ಹಾಕಿರಲ್ಲ. ಸಡನ್ನಾಗಿ ಎಕ್ಸಾಮ್ ಬಂದಾಗ ಟೆನ್ಷನ್ ಮಾಡ್ಕೊಳ್ತೇನೆ. ಸೊ ಈಗ ಒಂದೇ ದಿನಕ್ಕೆಲ್ಲ ಪರಿಹಾರ ಆಗುತ್ತಾ? ಆಗಲ್ಲ. ಸೊ ಇಟ್ ಈಸ್ ಅ ಬ್ಯೂಟಿಫುಲ್ ಜರ್ನಿ. ಈಗ ನೀವು ಕೆಲವು ಫ್ಯಾಮಿಲೀಸ್ ನೋಡಿ, ನಾನು ತುಂಬ ಸಲ ಹೇಳ್ತಾ ಇರ್ತೀನಿ ರೆಫರೆನ್ಸ್ಗೆ, ಮಾರ್ವಾಡೀಸು, ಜೈನ್ಸು, ಬುದ್ಧಿಸ್ಸು, ಅವು ಕೆಲವು ಬಿಸ್ನೆಸ್ ಫ್ಯಾಮಿಲೀಸ್ ಇರ್ತಾರೆ. ಅವ್ರು ಯಾವತ್ತೂ ನಮ್ಮ ಥರ ಹೇಳೋದೇ ನಾನು ಎಲ್ಲೂ ಕೇಳಿಸ್ಕೊಂಡು ಸಹ ಇಲ್ಲ. ಅವ್ರ ಕಷ್ಟನೇ ಇಲ್ವಾ ಅಂತಂದರೆ ಪ್ರಾಬಬ್ಲಿ ಕಷ್ಟನೇ ಇಲ್ಲ, ಬಿಸ್ನೆಸ್ ರಿಲೇಟೆಡು, ದುಡ್ಡಿನ ರಿಲೇಟೆಡು ಅಂತ ಹೇಳ್ತೇನೆ. ಯಾಕಂತಂದರೆ ಅವ್ರ ಬ್ರೈನ್ ಆ ರೀತಿ ದುಡ್ಡಿಗೆ ಸಂಬಂಧಪಟ್ಟ ಹಾಗೆ ಅಷ್ಟು ಬ್ಯೂಟಿಫುಲ್ಲಾಗಿ ಪ್ರೋಗ್ರಾಮ್ ಆಗಿರುತ್ತೆ. ಸೊ ನಾವು ಇವಾಗ ಎಚ್ಚೆತ್ಕೊಂಡಿದ್ದೇವೆ. ಡೆಫಿನೆಟಾಗಿ ಇವತ್ತಲ್ದಿರ ನಾಳೆ, ಇನ್ನು ಸ್ವಲ್ಪ ದಿನಗಳು, ವರ್ಷಗಳು ಕಳೆದಾದ್ಮೇಲೆ ನಾವೆಲ್ಲರೂ ಸರಿ ಹೋಗ್ತೇವೆ. ಅಲ್ಲಿ ತನಕ ಪೇಷನ್ಸಾಗಿ ವರ್ಕ್ ಮಾಡಬೇಕು, ಕಾಯಬೇಕು. ಒಳ್ಳೆ ಟೈಮ್ ಎಲ್ರಿಗೂ ಬರುತ್ತೆ, ಕಾಯಬೇಕು. ಅದಕ್ಕೋಸ್ಕರ ನಾವು ಪೂರಕವಾದ ರೀತಿಯಲ್ಲಿ ಕೆಲಸ ಮಾಡಬೇಕು. ನಾನೇನು ವಿಶ್ವಕ್ರಿಯೆ, ವಿಶ್ವ ತಂತ್ರ ಮಂತ್ರಗಳು ಹೇಳ್ತೇನೋ ಅದನ್ನೆಲ್ಲ ಫಾಲೋ ಮಾಡ್ಕೊಂಡು ಹೋದರೆ ಖಂಡಿತವಾಗ್ಲೂ ಫ್ರೂಟ್ ಅನ್ನೋವಂಥದ್ದು, ಫಲ ಅನ್ನೋವಂಥದ್ದು ಎಲ್ರಿಗೂ ಸಿಗುತ್ತೆ. ಮಾಡಿ ಮೇಡಮ್. ರೈಟ್. ಸವಿತಾ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ಸವಿತಾ ಅವ್ರಿಗೆ. ನಮಸ್ತೆ. ಎಲ್ಲಿಂದ ಕರೆ ಮಾಡ್ತಿದ್ದಾರೆ ಸವಿತಾ ಅವರು? ಗುರುಗಳಿದ್ದಾರೆ, ಮಾತಾಡಿ. ನಮಸ್ತೆ ಗುರು. ನಮಸ್ತೆ ಮೇಡಮ್, ಹೇಳಿ ಮೇಡಮ್. ನಮ್ದು ದುಡ್ಡಿನ ಬಹಳ ಸಮಸ್ಯೆ ಇದೆ. ಓಕೆ. ಅದ್ರ ಬಗ್ಗೆ ಸೊ ದುಡ್ಡಿಗೆ ಪ್ರಾಬ್ಲಮ್ ಇದೆ ಅಂತ ಹೇಳಿದ್ರ ಮೇಡಮ್? ಓಕೆ ಮೇಡಮ್. ಸೊ ನೀವು ದುಡ್ಡನ್ನು ಪ್ರೀತಿ ಮಾಡ್ತಿದ್ದೀರಾ? ಇಲ್ಲ. ನೀವು ಯೋಚನೆ ಮಾಡಿ, ನೀವು ದುಡ್ಡೇ ಪ್ರೀತಿ ಮಾಡ್ತಿಲ್ಲ, ದಿನನಿತ್ಯ ನಡೆಯೋ ಜೀವನಕ್ಕೆ ಇದ್ರೆ ಸಾಕು. ಇಷ್ಟೇ ಮೇಡಮ್. ಯಾವುದಕ್ಕೆ ನಾವು ಪ್ರೀತಿ ತೋರಿಸ್ತೇವೋ ಅದು ನಮ್ಮ ಜೊತೆ ಇರುತ್ತೆ ಮೇಡಮ್. ಈಗ ನಿಮ್ಮ ಮಕ್ಕಳಿಗೂ ಅಷ್ಟೇ, ನೀವು ಹೆಚ್ಚು ಪ್ರೀತಿ ಕೊಟ್ಟರೆ ಅವರು ನಿಮಗೆ ರೆಸಿಪ್ರೊಕೇಟ್ ಮಾಡ್ತಾರೆ, ಪ್ರೀತಿ ಕೊಡ್ತಾರೆ. ನಾವು ಯಾವುದಕ್ಕೆ ಎಷ್ಟು ಕಷ್ಟ ಅನ್ನೋ ಥರ ಇಟ್ಟರೆ ಅದು ನಮಗೆ ಎಷ್ಟು ಕಷ್ಟ ಅನ್ನೋ ಥರನೇ ಇರುತ್ತೆ. ಸೊ ಇಲ್ಲಿ ತನಕ ತುಂಬ ಬಡವ್ರನ್ನ ನಾವು ಗಮನಿಸಿದ್ರೆ, ಬಡ ಮನಸ್ಥಿತಿ ಉಳ್ಳವ್ರನ್ನ ಗಮನಿಸಿದ್ರೆ ಅವರು ಪ್ರೀತಿ ಅನ್ನೋದಕ್ಕೆ ಕೊಟ್ಟಿರಲ್ಲ. ನಿಜವಾದ ಪ್ರೀತಿ ಅಂಥದ್ದು ಏನೂ ಇರೋದಿಲ್ಲ. ಏನೋ ಇದ್ದರೆ ಸಾಕ್ಬಿಡಪ್ಪ, ಹೊಟ್ಟೆಗೂ ಬಟ್ಟೆಗೂ ಅಂತಿರುತ್ತೆ. ಯಾವಾಗ ಕಷ್ಟ ಆಗುತ್ತೋ ಆವಾಗ ದುಡ್ಡಿನ ಬಗ್ಗೆ ಹೆಚ್ಚು ಮೋಹ ಅನ್ನೋದು ಬರುತ್ತೆ. ಸೊ ದಯವಿಟ್ಟು ಪ್ರೀತಿ ಮಾಡಿ. ನಾನು ಲಾಸ್ಟ್ ಸಂಚಿಕೆಯಲ್ಲಿ ಹೇಳಿದ್ದೇನೆ, ಪ್ರತಿದಿನ ಮಲಗೋದಕ್ಕಿಂತ ಮುಂಚೆ ರಾತ್ರಿ ಬೆಳಿಗ್ಗೆ ಎದ್ದ ತಕ್ಷಣ ನೀವು ದುಡ್ಡಿಗೆ ಮುತ್ತು ಕೊಡಬೇಕು ಅಂತ, ಐ ಲವ್ ಯು ಅಂತ ಹೇಳಬೇಕು ಅಂತೇಳಿ. ಸೊ ಹಾಗಾಗಿ ಮಾಡಿ, ತಾನಾಗೆ ದುಡ್ಡು ನಿಮ್ಮ ಕಡೆ ಹರಿದು ಬರೋದನ್ನು ಗಮನಿಸ್ಬೋದು. ಎಸ್ ಮೇಡಮ್. ಮನಿ ಈಸ್ ಹ್ಯಾಪಿನೆಸ್, ಅಹಂ ಬ್ರಹ್ಮಾಸ್ಮಿ. ಈ ವಿಶೇಷ ಕಾರ್ಯಕ್ರಮದ ಸಂಪೂರ್ಣ ವಿಡಿಯೋ ನೋಡಿದ್ರೆ ಮಾತ್ರ ನಿಮಗೆ ಎಲ್ಲವೂ ಅರ್ಥವಾಗುತ್ತದೆ. ಇದು ಅದರ ತುಣುಕು ಮಾತ್ರ. ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿರುವ ಲಿಂಕ್ ಕ್ಲಿಕ್ ಮಾಡಿ ಸಂಪೂರ್ಣ ವಿಡಿಯೋ ನೋಡಿ.